ಪರಾಜಿತನಾದನು. ನಮಗೆ ಜಯವೆಂದು ಬಯಸಿದೆ. ಆದರೆ ಆ ದ್ರೋಣನ ಚಕ್ರವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ಚಕ್ರವ್ಯೂಹದ ಮಹಾದ್ವಾರದಲ್ಲಿ ಸದಾ ಧನುಧಾರಿಯಾಗಿ ಚಕ್ರವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯ ಅಲ್ಲ. ನಿನ್ನೆ ಅದರ ವಿನಾಶರಾಗಿ ತಿರುಗಿದರು. ಅಗ್ರಜ, ಸಹೋದರ, ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಆ ಅರ್ಜುನನ ಚಕ್ರವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ಕೃಷ್ಣ ಅರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು. ಅವರ ಬೇಗ ಇಂದಿರೋ ಸಂಭವವಿಲ್ಲ ಅಗ್ರಜ, ಸಂಭವವಿಲ್ಲ. ಹಾಗಾದರೆ ಏನು ಮಾಡುವುದು? ಅಗ್ರಜ, ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವೇ ಅಪಜಯ ಖಂಡಿತ. ಅಪಜಯ ಅಪಜಯ ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನಮ್ಮ ಪೂಜ್ಯ ತಂದೆಯ ಕಪಿಧ್ವಜವು ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ದೊಡ್ಡಪ್ಪ, ಈಗ ನಮಗೊದಗಿರುವ ಅಂತಹ ಆಪತ್ತೇನು? ಕುಮಾರ, ನಮ್ಮ ಸೈನ್ಯವು ಹತವಾಗುತ್ತದೆ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ಆ ದ್ರೋಣರ ಚಕ್ರ ವ್ಯೂಹವನ್ನ ಕ್ಷಣ ಮಾತ್ರದಲ್ಲೇ ಭೇದಿಸಿ ಬರುವೆನು. ಅದಕ್ಕೆ ಅನುಮತಿಯನ್ನು ಕೇಳೋದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕೊಡು ನನಗೆ ಅನುಮತಿಯನ್ನ. ಕುಮಾರ, ನೀನು ಚಿಕ್ಕವನು, ಯುದ್ಧಕ್ಕೆ ಹೋಗೋದು ಬೇಡ. ನನ್ನ ಮಾತನ್ನು ಕೇಳು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವಿರಾ? ನಿಮ್ಮ ಮುಂದೆ ನಿಂತಿರುವ ಈ ಪಾರ್ಥಿಯ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿ ಚಿಕ್ಕದಲ್ಲ. ಶಾಸ್ತ್ರ ತೇಜದ ಚಿರಪ್ರಕಾಶದಿಂದ ಹಾಗೂ ಗಾಜಲ್ಯಮಾನವಾಗಿ ಬೆಳಗುತ್ತಿದೆ. ಅದು ಸಾಹಸ ಪ್ರಭ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ಮಾತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಮಾಡಿಕೊಡು. ನನ್ನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗುವನು. ವೀರು ಪ್ರಸವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲು ಯೋಗ್ಯಾವರಿಸುವ ದೊರೆತಾಗಲೇ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕೂರಿಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಆದರೆ ಈಗ ಅದರ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ಕೊಡು ನನಗೆ ಅನುಮತಿಯನ್ನ. ಕುಮಾರ, ಬೆಚ್ಚಗಾಗಿನ ಪರಾಕ್ರಮವನ್ನು ಎಷ್ಟೆಂದು ನಮ್ಮ ವಂಶದ ಕುಡಿಯಲ್ಲವೇ? ಕುಮಾರ, ಅಗ್ರಜ, ಅಭಿಮಾನಿಗಳ ಪ್ರಾರ್ಥನೆಯನ್ನು ನಿರಾಕರಿಸೋಣ. ಈ ವೀರ ಬಾಲಕರ ಉತ್ಸಾಹದ ಮೇಲೆ ಜಲಸೇಕರಣದಲ್ಲಿ ಕುಮಾರನೊಂದಿಗೆ ಸೈನ್ಯವನ್ನು ತೆಗೆದುಕೊಂಡು ಹೋಗಿ
ಹೋಗಿ ಒಳಗೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡುವವು ಅನಿರೀಕ್ಷಿತವಾಗಿ ಸಾವನ್ನು ಬಿಡುವುದು ಉಚಿತವಾದ ಅಗ್ರಜ. ಉಚಿತವಲ್ಲ, ಕುಲಕುಮಾರರಿಗೆ ನಾನು ಮಾಡಿಕೊಡುತ್ತೇನೆ. ಸಹೋದರ, ಇಷ್ಟದಂತೆ ಆಗಲಿ. ಪ್ರಿಯ ಬಾಲಕನ ಪ್ರಾಣವನ್ನ ನಿನ್ನ ಕೈಯಲ್ಲಿಡುವನು. ಇವನನ್ನು ನೋಡಿಕೊಳ್ಳುವ ಭಾರ ನಿನ್ನದಾಗಿರುವುದು. ಜಯಶಾಲಿಯಾಗಿ ಹೋಗಿ ಬಾ. ಅನುಗ್ರಹಿತನಾದನು ದೊಡ್ಡಪ್ಪ, ಅನುಗ್ರಹಿತನಾದನು. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವೆಲ್ಲಿರುವುದು. ಆ ದ್ರೋಣರ ಚಕ್ರ ವ್ಯೂಹವನ್ನ ಕ್ಷಣ ಮಾತ್ರದಲ್ಲೇ ಭೇದಿಸಬರುವುದು. ದೊಡ್ಡಪ್ಪ, ನಡೆ ಹೋಗೋಣ. ಕುಮಾರ, ನಡೆ ಹೋಗೋಣ. ಪ್ರಾಣೇಶ್ವರಿಗೆ ನಮಸ್ಕರಿಸಿ.
ಸ್ವಾಮಿ. ಪ್ರೇಯಸಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಾಣೇಶ್ವರ, ನನ್ನ ಸರ್ವಸ್ವರನ್ನು ಕೊಟ್ಟಿರುವೆನು. ಇನ್ನು ನನ್ನದಾಗಿ ಇನ್ನೇನು ತಾನೇ ಉಳಿದಿರುವುದು? ಪ್ರೇಯಸಿ, ನಿನ್ನ ಹೃದಯದ ಪ್ರೇಮ ಉಳಿದಿದೆಯಲ್ಲ? ಪ್ರಾಣೇಶ್ವರ, ಮೊದಲಿನಿಂದಲೂ ನಿನ್ನದೇ ತಾಯಿ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ನಾನು ನಾನದನ್ನು ಬಲ್ಲೆನು, ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನ ಸದಾಗಿ ಪಡೆಯಬೇಕೆಂಬ ನನ್ನ ಆಸೆ ಉತ್ತರ ನನ್ನ ಆಸೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ನಲಿಸುವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈಗಿನ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮ ವಿಚಾರವೂ ಹಾಗೆಯೇ ಪ್ರೇಯಸಿ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ. ಈ ವಿರಹ ಮತ್ತು ಉಭಯ ಭಾವನೆಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೇ ಹೃದಯೇಶ್ವರಿ, ನಿನ್ನೆಯ ದಿನ ನಾವು ಪ್ರೇಮದ ವಿಯೋಗ ತ್ರಿವ ಶೋಕದಲ್ಲಿ ದಗ್ಧರಾಗಿದ್ದೆವು. ಈ ದಿನ ಪುನಃ ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬ ನನ್ನ ಆಸೆ ಉತ್ತರ ನನ್ನ ಆಸೆ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವರು. ಪ್ರೇಮದ ವಿಷಯದಲ್ಲಿ ಅದಕ್ಕೆ ಚಿಟ್ಟಿಗಳನ್ನು ಕಳೆದು ಇದು ಈ ಪೀಠವನ್ನು ಅಲಂಕರಿಸುವಿರಾ? ಪ್ರಾಣೇಶ್ವರೇ, ನಾವೇ ಆಯುಧ ಕಟ್ಟಿದ ಮಾಲಿಕೆಯನ್ನು ಧರಿಸಿ ಈ ಭಕ್ತರಲ್ಲಿ ಪ್ರಸನ್ನಾಗುವ ಸ್ವಾಮಿ.
ಗೊತ್ತಿಲ್ಲವೇ? ಹೇಳುವಂತನಾಗಿ. ಆಹಾ. ಪ್ರಿಯತಮ, ಹಾಗಲಿ. ಫಿಲಮ್ ಮಾಡೋದು ನಾನು ಹಾಕಿದ್ರೆ ನನಗೆ ಪ್ರಾಣೇಶ್ವರ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಈಗ ನೀನು ಇಂದ್ರನ ದಾಸನವನ್ನೇರಿದ ಸಚ್ಚಿ ದೇವಿಯಂತೆ ಶೋಭಿಸುತ್ತಿರುವೆ. ಈ ಆನಂದದ ಸುಪ್ರಭಾತದಲ್ಲಿ ಒಂದು ಪ್ರೇಮ ಗೀತೆಯನ್ನು ಆಡೋಣವೇ? ಆನಂದಿಸುತ್ತಿರಲ್ಲ ಸ್ವಾಮಿ. ನೆಲದಾಡಿ ಪ್ರಾಣೇಶ್ವರ ಅಂದ್ರೆ ಹಾಕಲ್ಲ, ನೆಲದಾಡಬೇಕು. ಈಗ ಇದಕ್ಕೆ ಹೋಗಲಿದೆ ಕೇಳಿಸುತ್ತೇನೆ. ಈ ಮಾತು ನಿಜವೇ ಪ್ರಭು? ಹೌದು ಪ್ರೇಯಸಿ, ಈಗಿನ ನಾನು ಆ ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸಲು ದೊಡ್ಡಪ್ಪನ ಅನುಮತಿಯನ್ನು ಪಡೆದುಕೊಂಡು ಬಂದಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳುಹಿಸಿಕೊಡು. ಪ್ರಾಣೇಶ್ವರ, ತಾವು ಯುದ್ಧಕ್ಕೆ ಹೋಗಬೇಕಾದರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಏಕೆಂದರೆ ವಿವಾಹ ಕಾಲದಲ್ಲಿ ಅತ್ತೆಯವರು ನಮ್ಮ ತಾಯಿಯು ಉಪಾಯವಿಲ್ಲದೆ ವಸ್ತ್ರದಾನ ಮಾಡಬೇಕಾಗಿದೆ. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ, ಉಚಿತವಾದ ಸ್ಥಾನವಲ್ಲ. ಪ್ರಾಣೇಶ್ವರ, ಇಲ್ಲಿ ಬನ್ನಿ. ಮಾತೆಲ್ಲ ಪ್ರೇಯಸಿ, ಪ್ರೇಯಸಿ, ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ನಿನ್ನ ಸಖಿಯರು ಆಯ್ದು ತಂದ ಹೂಗಳಿಂದ ಎದೆ ಏರಿಸಿ ರೂಪಗಂಡ ರದ್ದಿ ಚಂಚಲ ಕಟಾಕ್ಷ ಬಾಣಗಳನ್ನು ಊರಿ ನಿನ್ನ ಹೃದಯದ ಮಧ್ಯದಲ್ಲಿ ನನಗೊಂದು ಆಶ್ರಯವನ್ನು ಕೊಡು ಪ್ರೇಯಸಿ. ಅಬ್ಬಬ್ಬಬ್ಬ, ಒಂದೇ ಹೆಸರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳನ್ನು ಆಡಿದೆ ಈ ಪ್ರಾಣೇಶ್ವರ. ಪ್ರಿಯತಮ, ಇದು ಉಪಾಸ್ಯದ ಸಮಯ ಅಲ್ಲ ಪ್ರೇಯಸಿ, ಘೋರ ಯುದ್ಧವು ಒದಗಿರುವುದು. ಇಂತಹ ಸಮಯದಲ್ಲೂ ನೀನು ನಗುತ್ತಿರುವೆಯಲ್ಲ. ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ಕಲಾವಿದನಾದ ವಿಧಾತನೇ ಬೇರೆ, ಹಾಸ್ಯ ಪ್ರಿಯೆಯಾದ ಗಾನ ಮಹಿಮೆಯಾದ ಈ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಪ್ರೇಯಸಿ. ಅದು ಆಗಲ್ಲ ಪ್ರಾಣೇಶ್ವರ. ಅದರ ನಾಲ್ಕು ಒಬ್ಬನಾದ ವಿದ್ಯುತ್ತರು ಇಬ್ಬರು ಉತ್ತರೆಯನ್ನು ನಿರ್ಮಿಸುವರು. ಗಾನ ನೀಲಿಯಾದ ಗಾನ ನಾಟ್ಯವನ್ನು ಉತ್ತರೆಯನ್ನು ನೋಡಿರಿ. ಹೋಗಿ ಬಾ ತರುಣವೀರ, ಜಯಶ್ರೀನಾಗಿ ಹಿಂತಿರುಗಿ ಬನ್ನಿ ಸ್ವಾಮಿ. ಪ್ರೇಯಸಿ, ಹಾಗಾದರೆ ನನ್ನನ್ನು ಸಂತೋಷ ಚಿತ್ತಳಾಗಿ ಕಳುಹಿಸಿಕೊಳ್ಳಬಲ್ಲೆಯ? ನನಗೋಸ್ಕರ ಸ್ವಲ್ಪವೇ? ಪ್ರಾಣೇಶ್ವರ, ಪ್ರಸನ್ನಾದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮಗಳನ್ನು ತರುತ್ತಾ ತನ್ನ ದಾರಿಯನ್ನೇ ಕಾಯುತ್ತಿರಿ. ಹೋಗಿ ಬಾ ತರುಣವೀರ. ನಾನು ನೋಡುತ್ತಿರುವುದು ಏನನ್ನ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹಲೋಕ ಸಂಸಾರದಲ್ಲಿ ಧನ್ಯವಂತರ ಧನ್ಯ, ಆರ್ಯವೃತ್ತದಲ್ಲಿ ನಾರಿ ರತ್ನಳು. ನಾರಿ ರತ್ನಳು ಎಂಬುದು ಕೀರ್ತಿ ಸಂಪರ್ಕ ಅಲ್ಲವೇ ಪ್ರಾಣೇಶ್ವರ? ಹಾಗಾದರೆ ಆ ಕುರುಕ್ಷೇತ್ರ ಎಂಬ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೇ? ಪ್ರಾಣೇಶ್ವರ, ನನ್ನ ಕಣ್ಣಿನ ಕಂಬನಿ ಈ ಭೂಮಿಗೆ ಬಿದ್ದರೆ ನನ್ನ ಕಣ್ಣುಗಳನ್ನು ಕಿತ್ತು ನಿನ್ನ ಚರಣದಲ್ಲಿ ಅರ್ಪಿಸುವೆನು. ಇದು ನಿನ್ನ ಪಾದ ಸಾಕ್ಷಿಯಾಗಿ ಸತ್ಯ. ಹೋಗಿ ಬಾ ತರುಣವೀರ, ಜಯಶ್ರೀನಾಗಿ ಹಿಂತಿರುಗಿ ಬನ್ನಿ. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ನನಗೆ ಅನುಮತಿಯನ್ನು ಕೊಡು. ನೀನು ಹಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನಾಗಿ ಆ ರಣರಂಗದಲ್ಲಿ ಬೆಳಗುವನು. ನನಗಿನ್ನೂ ಅಪಜಯ ಇಲ್ಲ. ಅತ್ತ ನೋಡಿ, ಅತ್ತೆಯವರು ಇತ್ತ ಕಡೆಗೆ ಬಂದಿದ್ದರು. ಅವರ ಬಳಿ ಆಶೀರ್ವಾದವನ್ನು ಪಡೆದುಕೊಂಡು ಆ ನಂತರ ವರ್ತುವಂತರಾಗಿ ಈ ಕುರುಕ್ಷೇತ್ರ ಧರ್ಮ ಅಮ್ಮ, ನಮಸ್ಕರಿಸುವೆನು. ಈ ದಿನ ನಾನು ಆ ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸಲು ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು. ಹೌದು ತಾಯಿ, ಹೌದು. ಇಂದಿನ ಸುಭದ್ರೆಯು ವೀರ ಮಾತೆ ಎಂಬುದನ್ನು ಇಡೀ ಜಗತ್ತಿಗೆ ತಿಳಿಸುವೆನು. ಅಂದಿನ ಆಚಾರ್ಯ ದ್ರೋಣರು ಸ್ತಂಭಿತನಾಗುವರು. ಬರುವೆನು. ಅಮ್ಮ, ನಾನು ಯುದ್ಧರಂಗದಿಂದ ಪುನಃ ಬರುವವರೆಗೂ
88. ತಾಯಿ, ಏನೆನ್ನು ತಿಳಿಯದ ನನ್ನ ಈ ಮುದ್ದು ಮಲ್ಲಿಗೆಯನ್ನ ನಿನ್ನ ಕೈಯಲ್ಲಿ ಏನನ್ನು ತಿಳಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನ ನಿಮ್ಮ ಕೈಯಲ್ಲಿ ಇಡುವೆನು. ಇವರನ್ನು ನೋಡಿಕೊಳ್ಳುವ ಭಾರ ನಿನ್ನದು. ನಾನು ಹಿಂದಿರುಗುವವರೆಗೂ ಇವರ ಜವಾಬ್ದಾರಿ ನಿಮ್ಮದು. ಉತ್ತರೆ. ಹೋಗಿ ಬಾ ತರುಣವೀರ, ಜಯಶ್ರೀನಾಗಿ ಹಿಂತಿರುಗಿ ಬನ್ನಿ. ಈಗ ನನ್ನ ಪ್ರತಿಶೋಧನದ ದಾವಾಗ್ನಿಯು ಹೊತ್ತಿ ಆರಂಭಿಸಿರುವುದು. ದುರ್ಯೋಧನನು ಪುತ್ರ ಶೋಕದಿಂದ ದಹಿಸುತ್ತಿರುವನು. ಶೇಖರಿಗೆ ಪರಮಾನಂದ ಪರಮಾನಂದ ಪರಮಾನಂದ. ಕುರುಕ್ಷೇತ್ರದ ರಣರಂಗ ಉಳಿಸುವುದಿಲ್ಲ, ಉಳಿಸಲ್ಲ, ಉಳಿಸಕೂಡದು. ಅಭಿಮನ್ಯು, ನನ್ನನ್ನು ಕ್ಷಮಿಸು.
ಈಗಿನ ಯುದ್ಧದಲ್ಲಿ ನೀನು ಮೃತನಾಗುವೆ. ಅರ್ಜುನನು ಯುದ್ಧದಲ್ಲಿ ಪ್ರಜ್ವಲಿತರು ಆಗಲು ನೀನು ಆ ಯುದ್ಧದಲ್ಲಿ ಮರಣವನ್ನು ಹೊಂದಲೇಬೇಕು. ಇಲ್ಲವಾದರೆ ಅವನಿಗೆ ದ್ವೇಷಾಗ್ನಿಯು ಪ್ರಜ್ವಲಿಸುವುದಿಲ್ಲ. ಪುತ್ರನು ಹತನಾದನು. ಕುಮಾರ ಲಕ್ಷ್ಮಣನು ನಮ್ಮನ್ನು ತ್ಯಜಿಸಿದನು. ಪುತ್ರನು ಹತನಾದನು. ನಡೆಯಿರಿ, ಪುತ್ರನು ಹತನಾದನು. ಎಲ್ಲರೂ ನಡೆಯಿರಿ. ಎಲ್ಲರೂ ಹೋಗಿ ಅಭಿಮನ್ಯುವನ್ನೀಗ ಸಂಹಾರ ಮಾಡೋಣ. ನಡೆಯಿರಿ, ಹೋಗೋಣ. ನಡೆಯಿರಿ. ದೇವರು ವರಪ್ರಸಾದದಿಂದ ಭೀಮ, ನಕುಲ, ಅರ್ಜುನ ಸಹದೇವರು ಅವರನ್ನು ತಡೆಗಟ್ಟಿದರು. ಆದರೆ ಅಲ್ಪ ಅಭಿಮಾನ ಎದುರು ನಿಮಗೆ ಇದಾಗಿದೆ. ಒಪ್ಪಬೇಕಾಗಿದೆ. ಈ ಸಾರಿ ಅಭಿಮಾನ, ಈ ಸಾರಿ ನೀನು ಉದ್ಧಾರ ಆಗುವುದಿಲ್ಲ. ಈ ಸಾರಿ ಈ ಸೈನ್ಯವನ ಮನೆ ಪ್ರಯತ್ನ ಇಬ್ಬರಲ್ಲೊಬ್ಬರು ಈಗ ಮೃತವಾಗಲೇಬೇಕು. ಇದು ಆಗಲೇಬೇಕು. ಖಂಡಿತ ಖಂಡಿತ ಬರೋರು ಇಲ್ಲ. ಪಾಂಡವರ ರಣದಿ ಜಯಿಸುವೆ. ಎಲ್ಲವೋ ಅಭಿಮನ್ಯು, ಎಲ್ಲಿಗೆ ಹೋಗುತ್ತಿರುವೆ? ಎಲ್ಲೋ ಎಲ್ಲಿಗಾಗಿವೆ ಹೇಳಿ. ಎಲ್ಲೋ ಎಲ್ಲೋ ಹೇಳಿಗಳೇ, ಎಂತಹ ಅಧರ್ಮ ಅತ್ಯಾಚಾರವಿದು! ಏ ಧರ್ಮ ಸ್ವರೂಪ, ಏ ಜಗದೀಶ್ವರ, ನೀನೇ ಇದಕ್ಕೆ ಸಾಕ್ಷಿ. ಆ ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ, ನಿಮ್ಮಲ್ಲಿ ಒಂದೀನಿ ಮನುಷ್ಯತ್ವ ಇದ್ದರೆ ನನ್ನನ್ನು
ಏಕಕಾಲದಲ್ಲಿ ಆಕ್ರಮಣ ಮಾಡುವಿರ? ಧಿಕ್ಕಾರವಿರಲಿ ನಿಮ್ಮ ವರ್ತನೆಗೆ. ಎಲ್ಲೋ ಅಭಿಮನ್ಯು, ಆವಾಗ ಯುದ್ಧಕ್ಕೆ ಸಿದ್ಧರಾಗ. ಈ ಸಾರಿ ಸಿಕ್ಕಿ ಬಿದ್ದರೆ ನಿನ್ನನ್ನು ಉಳಿಸಲಾರೆ. ಎಲ್ಲೋ ಹೇಳಿಗಳಿ, ಹಾಗಾದರೆ ಸಿದ್ಧರಾಗಿ. ಸಿದ್ಧರಾಗ. ನಮ್ಮನ್ನು ಮುಚ್ಚುಯುದ್ಧ ಮಾಡುವೆಯ ಮಾಡುವ ಸಾಮರ್ಥ್ಯ ಇರುವುದೇ, ಆದರೆ ಇದಕ್ಕೆ ಸಿದ್ಧರಾಗ. ಅಭಿಮಾನ್ಯವು ಇನ್ನಲ್ಲಿ ನಮ್ಮಲ್ಲಿ ಹೋರಾಡುವ ಶಕ್ತಿ ಇದೆ ನಿನಗೆ. ಎಲ್ಲೋ ಹೇಳಿಗಳಿ, ಹಾಗಾದರೆ ಸಿದ್ಧರಾಗಿ. ಸಿದ್ಧರಾಗ. ಸಿದ್ಧರಾಗ. ನಿಲ್ಲಿ ನಿಲ್ಲಿ ಹೇಳಿ ಕೌರವರೇ, ನಿಲ್ಲಿ ನಿಲ್ಲಿ ಹೇಳಿ ಕೌರವರೇ, ನಿಮ್ಮನೀಗಲೇ ತೀಡಿ ಬಿಡುವೆನು, ನಿಮ್ಮನೀಗಲೇ ಎತ್ತಿ ಬಿಡುವೆನು. ನಿಲ್ಲಿ ನಿಲ್ಲಿ ಹೇಳಿ ಕೌರವರೇ, ಇದು ನಿಮ್ಮನ ಕಡಿಗೆ ತಲೆಗಳ, ಇದು ನಿಮ್ಮನ ಕಡಿಗೆ ತಲೆಗಳ. ನಿಲ್ಲಿ ನಿಲ್ಲಿ ಹೇಳಿ ಕೌರವರೇ, ಇದು ನಿಮ್ಮನ ಕಡಿಗೆ ತಲೆಗಳ. ಕತ್ತರಿಸುವೆನು ಕತ್ತಿಗಳನ್ನೇ, ಕತ್ತರಿಸುವೆನು ಕತ್ತಿಗಳನ್ನೇ. ನಿಲ್ಲಿ ನಿಲ್ಲಿ ಹೇಳಿ ಕೌರವರೇ, ನಿಲ್ಲಿ ನಿಲ್ಲಿ ಹೇಳಿ ಕೌರವರೇ, ಇದು ನಿಮ್ಮನ ಕಡಿಗೆ ತಲೆಗಳ. ಕತ್ತರಿಸುವೆನು ಕತ್ತಿಗಳನ್ನೇ, ಕತ್ತರಿಸುವೆನು ಕತ್ತಿಗಳನ್ನೇ. ನಿಲ್ಲಿ ನಿಲ್ಲಿ ಹೇಳಿ ಕೌರವರೇ. ಎಲ್ಲವೋ ಹೇಳಿಗಳೇ, ಹಾಗಾದರೆ ಸಿದ್ಧರಾಗಿ. ಎಲ್ಲವೋ ಅಭಿಮಾನ್ಯು ನನ್ನೊಡನೆ ಮುಸ್ಲಿಂ ಮಾಡಿಕೆಲ್ಲ ಅಭಿಮಾನ್ಯವು ಇಷ್ಟ ಯುದ್ಧವನ್ನು ಮಾಡೋದು. ಎಲ್ಲವೋ ಹೇಳಿಗಳೇ, ಹಾಗಾದರೆ ಸಿದ್ಧರಾಗಿ. ಸಿದ್ಧರಾಗ. ಸಿದ್ಧರಾಗ. ಎಲ್ಲವರೆಗ ನೀನು ಹಿಗ್ಗುವೆ ಕೈಯಿಂದು, ಎಲ್ಲವರೆಗೆ ನೀನು ನಮ್ಮನ್ನು ಸಂವರಿಸುವುದು ನಿನ್ನ ಮೇಲೆ.
ಮುಗ್ಧನಾದೆಯಾ? ಅಮ್ಮ, ತಾಯಿ, ಅಮ್ಮ. ನನ್ನ ಕುಮಾರನು ನಿನ್ನ ಮುದ್ದು ಅಳಿಯನು ಉತ್ತರ ಸೌಭಾಗ್ಯಗಳು ನೀನಿದ್ದು ಸುರಕ್ಷಿತ ಧರ್ಮ ಯುದ್ಧದಲ್ಲಿ ರಾಜ್ಞಳಾದ ನೀನು ಮಾಮರ ಸ್ತ್ರೀಯಂತೆ ಹೀಗೆ ಹೇಳುವುದೇ? ಇಂದಿನ ರಣಾಂಗಣದಲ್ಲಿ ಅಭಿಮನ್ಯು ಕ್ಷತ್ರಿಯ ಧರ್ಮದಿಂದ ಹೋರಾಡಿ ಅಭಿಮನ್ಯು ಇಂದು ರಣಾಂಗಣದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನು ಪಡೆದಿರುವನು. ಇಂತಹ ನಿನ್ನ ಪುತ್ರನಿಗೆ ಮರಣವೇ? ಅಣ್ಣ, ನೀನಿದ್ದು ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಇಂತಹ ಅನಾಹುತಕ್ಕೆ ಕಾರಣವಾಯಿತೇನೆಯ? ತಂಗಿ ಸುಭದ್ರ, ಧರ್ಮ ಯುದ್ಧದಲ್ಲಿ ಅಭಿಮನ್ಯುಗೆ ಎಂದಿಗೂ ಪರಾಜಿತವಿಲ್ಲ. ಆದರೆ ಈಗಿನ ಅಧರ್ಮ ಯುದ್ಧದಲ್ಲಿ ಅಭಿಮನ್ಯು ಹತನಾದನು. ಸೈಂಧವಾದಿ ಸಪ್ತರಥಿಗಳು ಸೇರಿ ಅಭಿಮನ್ಯುವನ್ನು ಸುತ್ತುಗಟ್ಟಿ ಅವನನ್ನು ಸಂಹರಿಸಿದರು. ಅದಕ್ಕೆ ನನಗಿಷ್ಟೊಂದು ಚಿಂತೆ ಸುಭದ್ರ. ಅಣ್ಣ, ನಿನ್ನ ಶಕ್ತಿ, ನನ್ನ ಪತಿಯ ಗಾಂಧೀವ ಎಲ್ಲವೂ ನಿರರ್ಥವಾಯಿತೇನೆಯ? ತಂಗಿ ಸುಭದ್ರ, ಆದರೆ ನೀನು ನೋಡುವೆ ಕುಮಾರನನ್ನು ಕೊಂದ ಪಾಪಿಗಳು ಹೊಂದುವ ದುರ್ಮರಣವನ್ನ. ಅದಕ್ಕಾಗಿ ಈ ಶ್ರೀಕೃಷ್ಣನು ತನ್ನ ಪ್ರತಿಜ್ಞೆಯನ್ನು ಭಂಗಗೊಳಿಸಿ ಚಕ್ರವನ್ನು ಪ್ರಯೋಗಿಸುವುದಕ್ಕೂ ಸಿದ್ಧನಿರುವನು. ತಂಗಿ ಸುಭದ್ರ, ಅಳಬೇಡ ಸುಭದ್ರ. ಕಣ್ಣೀರನ್ನು ಒರೆಸಿಕೊಂಡು ಕ್ಷತ್ರಿಯ ದರ್ಪದಿಂದ ತಲೆ ಎತ್ತಿ ನಡಿ. ಇಂದು ನಿನ್ನ ಕುಮಾರನು ಆದಿಯಿಂದ ಸ್ವರ್ಗದಲ್ಲಿ ಬೆಳಗುವುದು. ಇಂತಹ ನಿನ್ನ ಕುಮಾರನಿಗೆ ಮರಣವೇ? ಶಾಂತಳಾಗು ತಂಗಿ, ಶಾಂತಳಾಗು. ಮೈಕಲ್ರಿ ಮೈಕೋ, ಸುಮ್ಮನೆ ಬರ್ತೀರಿ. ಸ್ಥಿರನಾಗು ಅರ್ಜುನ, ಸ್ಥಿರನಾಗು. ನೀನು ಆದರ್ಶ ಮಾನವನು. ನಿನಗೀ ದೌರ್ಬಲ್ಯವು ಶೋಭಿಸದು. ವಾಸುದೇವ, ಮಾನವ ಇಷ್ಟೊಂದು ದುಃಖವನ್ನು ಸಹಿಸುವುದು ಹೇಗೆ ಸಾಧ್ಯ? ಶಾಂತನಾಗು ಅರ್ಜುನ, ಶಾಂತನಾಗು. ಸ್ವಲ್ಪ ಮುಂದಕ್ಕೆ ಬರ್ರಿ, ಕೇಳ್ತೈತೆ ಅಂಚೂರ. ಅಲ್ಲಿ ನಿಂತ್ಕೊಂಡು ಕೇಳಕ್ಕಲ್ಲ, ಅಲ್ಲಿಗೆ ನಿಂತ್ಕೋತಾರೆ. ಸ್ವಲ್ಪ ಕೇಳಕ್ ಮುಂದೆ ನಿಂತ್ಕೊಂಡ್ರೆ ಸಾಯ್ತೈತೆ. ಸರಿಯಾಗಿ ಹೇಳಿದ ಕ್ಷತ್ರಿಯನಲ್ಲಿ ಕೇಳಿರಿ ಭಾರತ ವೀರರೆಲ್ಲರೂ. ಅರ್ಜುನನ ಭೀಷಣ ಶಪಥವನ್ನ, ಅಭಿಮನ್ಯುವನ್ನು ಮರಣಕ್ಕೆ ಕಾರಣನಾದ ಆ ಸೈನ್ಯವನನ್ನು ನಾಳೆ ಸೂರ್ಯ ಮುಳುಗ ಬೆಳಗಾಗಿ ಸಂಹರಿಸಿಬಿಡೋನು. ಯಕ್ಷ ರಾಕ್ಷಸರಾದಿಯಾಗಿಯು ಯಾರು ಅವನನ್ನು ಉಳಿಸಲಾರರು. ಇಂದ್ರನು ವಜ್ರಾಯುಧವನ್ನು ಅಡ್ಡವಿಟ್ಟರು. ಸ್ವಯಂ ಪಾರ್ವತಿ ಪದ ಸೂರಪಾಣಿ ಎದುರಿಗೆ ನಿಂತರು. ಚತುರ್ದಶ ಭುವನಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸ್ವರ್ಗ, ಮೃತ್ಯು, ಪಾತಾಳಗಳ ಎಲ್ಲ ಅವಿತುಕೊಂಡರು. ಆ ಸೈನ್ಯವನ್ನು ನಡೆದನ್ನು ಸಂಹರಿಸಿಬಿಡುವನು. ಒಂದು ವೇಳೆ ಸೈನ್ಯವನ್ನು ಜೀವಿಸಿದ್ದು ಸೈನ್ಯವನ್ನು ಜೀವಿಸುವ ಸೂರ್ಯನ ಹಸ್ತಗತನಾದರೆ ಆಗ ನಾನು ಪ್ರತಿನಿತ್ಯ ಚಿಂತೆಯಲ್ಲಿ ದೇಹತ್ಯಾಗ ಮಾಡೋಣ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಸಾಕ್ಷಿ. ಇದೆಂತಹ ಪ್ರತಿಜ್ಞೆ ಪಾರ್ಥ. ಆದರೇನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ನಡೆ, ನಿನ್ನ ಇಷ್ಟದಂತೆ ಆಗಲಿ. ಸಿದ್ಧರಾಜ, ಪ್ರಾಣಭಯವನ್ನು ಆಚಾರ್ಯರಿಂದ ನಿರ್ಮಿತವಾದ ಚಕ್ರವ್ಯೂಹದ ಮಧ್ಯದಲ್ಲಿ ಸುರಕ್ಷಿತರಾಗಿವೆ. ಎಂಥ ವ್ಯೂಹವಿದು! ಹತ್ತು ಹರಿಧಾರಿಯು ಹರಿದ ಸೈನ್ಯವು
ಸುಮ್ಮನೆ ಹಾಗೆ ನಿಂತಿದೆ. ನಿಲ್ಸೋದು ಇದೆ ಅರ್ಜುನನಿಗೆ ಮಾತ್ರವಲ್ಲ, ಎಲ್ಲ ಹೇಳ್ಕೊಡ ಸರಿ ಆಗ್ತಲ್ಲ. ವಾಸುದೇವ ಅತ್ತ ನೋಡು, ಕರ್ಣನು ತೊಟ್ಟ ನಾಗಾಸ್ತ್ರವು ಭೀಷಣನು, ಕರ್ಣ ಶಲ್ಯಾದಿಗಳು ಯುದ್ಧಕ್ಕೆ ಬರುತ್ತಿರುವು. ನೀನು ಕೂಡ ಯುದ್ಧಕ್ಕೆ ಸಿದ್ಧನಾಗು. ಆಜ್ಞೆ ಮಾಧವ, ಆಜ್ಞೆ. ಕರ್ಣ ಯುದ್ಧಕ್ಕೆ ಸಿದ್ಧನಾಗ. ಕರ್ಣನೇ ನಿನ್ನ ಹೆಸರು. ಸಿದ್ಧನಾಗು ಯುದ್ಧಕ್ಕೆ. ಈ ಭಾರತ ಬೆಟ್ಟನ್ನು ಕರ್ಣನು ತೊಟ್ಟ ನಾಗಾಸ್ತ್ರವು ಅರ್ಜುನನ ಮಸ್ತಕಕ್ಕೆ ಗುರಿ ಮಾಡಿ ಬರುತ್ತಿರುವುದು. ಅರ್ಜುನ, ತಲೆಯನ್ನು ತಗ್ಗಿಸು ತಗ್ಗಿಸು. ವಾಸುದೇವ ಸ್ಥಿರನಾಗು ಅರ್ಜುನ. ಕರ್ಣ, ನೀನು ಹೊಡೆದ ಬಾಣವು ಅರ್ಜುನನ ಕಿರೀಟವನ್ನು ಆರಿಸಿಕೊಂಡು ಹೋಯಿತು. ಅವನು ಹತನಾಗಬೇಕಾದರೆ ಪುನಃ ಅದೇ ಬಾಣವನ್ನು ತೊಟ್ಟು ಅವನ ಎದೆಗೆ ಗುರಿಯಿಟ್ಟು ಹೊಡೆ. ಶಲ್ಯ ಮಹಾರಾಜ, ನಾನು ತೊಟ್ಟ ಬಾಣವನ್ನು ಪುನಃ ತೊಡಬಾರದು. ನನ್ನ ತಾಯಿಗೆ ವಚನ ಕೊಟ್ಟಿರು. ಹಾಗಾಗಿ ನಾನು ಮತ್ತೆ ಆ ಬಾಣವನ್ನು ತೊಡಲಾರೆ ಶಲ್ಯ ಮಹಾರಾಜ. ಛೇ, ನೀನು ಪಾಂಡವರ ಪಕ್ಷಪಾತಿ. ನಿನ್ನ ನಂಬಿ ಆ ದುರ್ಯೋಧನನು ಕೆಟ್ಟ. ನಾನಿನ್ನು ನಿನಗೆ ಸಾರ್ಥಿ ಆಗಿರೋದು. ನಾನು ಈಗಿಂದಲೇ ಹೊರಡುವೆ. ಶಲ್ಯ ಮಹಾರಾಜ, ಅಯ್ಯೋ, ಶಲ್ಯ ಮಹಾರಾಜನು ಹೊರಟೇ ಹೋದನ. ಇದೇ ಸಂದರ್ಭದಲ್ಲಿ ಈ ನನ್ನ ರಥದ ಗಾಲಿಯೂ ಸಹ ಯುದ್ಧ ಭೂಮಿಯಲ್ಲಿ ಮೂತು ಹೋಗಿರುವುದೇ ಪರಮಾತ್ಮ. ಇರಲಿ. ಅರ್ಜುನ, ನಿಧಾನಿಸು. ನನ್ನ ರಥವನ್ನು ಮೇಲೆತ್ತಿವೆನು. ಬಿಡು ತಾಯಿ, ಬಿಡು. ನನ್ನ ರಥದ ಗಾಲಿಯನ್ನು ಬಿಡು ತಾಯಿ, ಬಿಡು. ಅಯ್ಯೋ, ನನ್ನ ಈ ರಥಗಾಲಿಯನ್ನು ಎತ್ತುವಂತಹ ಅಲ್ಪಶಕ್ತಿಯು ನನ್ನ ಬಲದ ಕೈಯಲ್ಲಿ. ಅಯ್ಯೋ ಅರ್ಜುನ, ಏನು ನೋಡುತ್ತಿರುವೆ? ಹೊಡೆ ಬಾಣವನ್ನು. ಈ ಸಮಯವನ್ನು ಬಿಟ್ಟರೆ ಕರ್ಣನನ್ನು ನೀನು ಜಯಿಸಲಾರೆ. ಹೊಡೆ ಬಾಣವನ್ನ. ವಾಸುದೇವ